Very good morning, students. We'll discuss about the next concept, that is classification of contracts. So contracts have been classified on the basis of three different things. First one is on the basis of validity. We have valid contracts, voidable contracts, unenforceable contracts, illegal contracts. On the basis of formation, we have express contracts, implied contracts, quasi contracts. On the basis of performance, you have unilateral contracts, bilateral contracts, executed contracts, and executory contracts. So today we'll discuss about on the basis of validity. So on the basis of validity, the first one you will be having valid contracts. So this has been defined under section 2H. So what is valid contracts? In the sense, it is an agreement which is enforceable at law. You call it as valid contract. So law ಪ್ರಕಾರ ಅದು ಒಪ್ಪಿಗೆ ಆದಾಗ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸೊ an agreement will become a valid contract when it is going to fulfill all the essentials laid down in the section 10 of ICA. So ICA means Institute of Chartered Accountant. So if under this ICA this agreement have been fulfilled, ICA ಪ್ರಕಾರ ಏನೇನು ಲಾಸು ಎಸೆನ್ಷಿಯಲ್ಸ್ ಹಾಕಿರ್ತಾರೋ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಾಗ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್, ವ್ಯಾಲಿಡ್ ಕಾಂಟ್ರಾಕ್ಟ್ಸ್. ಸೊ ಯು ನೀಡ್ ಟು ರೈಟ್ ದಿಸ್ ಸೆಕ್ಷನ್ಸ್ ಆಸ್ ವೆಲ್. ಓಕೆ, next you will be having void contracts, so which is opposite to your valid contracts. The agreements which are not enforceable by law, we call it as a void contracts. Understood? So this has been defined under section 2G. Okay, so first ಇಂದಾನೆ ಕಾಂಟ್ರಾಕ್ಟ್ಸು ವಾಯ್ಡ್ ಆದಾಗ, ಲಾ ಪ್ರಕಾರ ಒಪ್ಪಿಗೆ ಇಲ್ಲದೆ ಇದ್ದಾಗ ಅದನ್ನು ನಾವು ವಾಯ್ಡ್ ಅಬ್ ಇನಿಷಿಯೋ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಸ್ಟಾರ್ಟಿಂಗಲ್ಲೇ ಇವಾಗ ಒಂದು ಕಾಂಟ್ರಾಕ್ಟ್ ಅಂದಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಎಸ್ ದಟ್ ಈಸ್ ವಾಯ್ಡ್ ಕಾಂಟ್ರಾಕ್ಟ್ ಅಂತ ಗೊತ್ತಾದಾಗ ಅದನ್ನು ನಾವು ವಾಯ್ಡ್ ಅಬ್ ಇನಿಷಿಯೋ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಆಫ್ ಅನ್ಲಾಫುಲ್ ಕನ್ಸಿಡರೇಷನ್ಸ್ ಆಗಿರ್ಬೋದು, ಅನ್ಲಾಫುಲ್ ಆಬ್ಜೆಕ್ಟ್ ಆಗಿರ್ಬೋದು, ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಆಗಿರ್ಬೋದು, ಇದೆಲ್ಲ ಬಂದುಬಿಟ್ಟು ಲಾ ಪ್ರಕಾರ ಒಪ್ಪಿಗೆ ಆಗೋದಿಲ್ಲ. ಸೊ ಅದನ್ನು ನಾವು ವಾಯ್ಡ್ ಅಬ್ ಇನಿಷಿಯೋ ಅಂತ ಕರಿತೀವಿ. ಸಪೋಸ್ if the contract is valid at the time of making an agreement, ಸೊ ಅಗ್ರಿಮೆಂಟ್ ಮಾಡ್ಕೊಂಡಾಗ ಕಾಂಟ್ರಾಕ್ಟು ವ್ಯಾಲಿಡ್ ಆಗಿದ್ದು ಆಮೇಲೆ ಸರ್ಟೆನ್ ಡ್ಯೂ ಟು ಸಮ್ ರೀಸನ್ಸ್ ಏನಾದರೂ ಇನ್ವ್ಯಾಲಿಡ್ ವಾಯ್ಡ್ ಕಾಂಟ್ರಾಕ್ಟ್ ಅಂತ ಕನ್ಸಿಡರೇಷನ್ ಆದರೆ ಅದನ್ನು ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ದಿಸ್ ವರ್ಡ್ಸ್ ಯು ಹ್ಯಾವ್ ಟು ಮೆನ್ಷನ್, ದಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ ಆ್ಯಂಡ್ ಎಕ್ಸ್ಪೋಸ್ಟ್ ಫ್ಯಾಕ್ಟೋ. ಸೊ ದಿಸ್ ಯು ಕಾಲ್ ಇಟ್ ಆಸ್ ವಾಯ್ಡ್ ಕಾಂಟ್ರಾಕ್ಟ್ಸ್. ನೆಕ್ಸ್ಟ್ ಯು ಹ್ಯಾವ್ ವಾಯ್ಡಬಲ್ ಕಾಂಟ್ರಾಕ್ಟ್ಸ್. ಸೊ ವಾಯ್ಡಬಲ್ ಕಾಂಟ್ರಾಕ್ಟ್ಸ್ಗೂ ವಾಯ್ಡ್ ಕಾಂಟ್ರಾಕ್ಟ್ಸ್ಗೂ ಸ್ಲೈಟ್ ಡಿಫರೆನ್ಸ್ ಇದೆ. ವಾಯ್ಡ್ ಕಾಂಟ್ರಾಕ್ಟ್ ಮೀನ್ಸ್ ವಿಚ್ ಇಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ. But what is voidable contracts? So voidable contracts means, suppose say for example you have A and B. So ಪಾರ್ಟಿ ಎ ಪ್ರಕಾರ ಅದು ಎನ್ಫೋರ್ಸ್ ಆಗಿ ಆಫರ್ ಬಂದು ಪಾರ್ಟಿ ಬಿ ಅದನ್ನು ರಿಜೆಕ್ಟ್ ಮಾಡಿದಾಗ ಇದನ್ನು ನಾವು ವಾಯ್ಡಬಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸೊ ದೇರ್ ಮೇ ಬಿ ಸೆವೆರಲ್ ರೀಸನ್ಸ್ ಫಾರ್ ದಿಸ್ ವಾಯ್ಡಬಲ್ ಕಾಂಟ್ರಾಕ್ಟ್. ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಕೋಯರ್ಷನ್. ಕೋಯರ್ಷನ್ ಮೀನ್ಸ್ ಥ್ರೆಟನಿಂಗ್ ಮಾಡೋದು. ಸೊ ಲೈಕ್ ಥ್ರೆಟನ್ ಮಾಡಿ ನಿನ್ನ ಪ್ರಾಪರ್ಟಿ ಕೊಡು, ನಿನ್ನ ಆಸ್ತಿ ಕೊಡು ಅಂತ ಥ್ರೆಟನ್ ಮಾಡಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು ಅಂದಾಗ, ಸೊ ಒನ್ ಪರ್ಸನ್ ಈಸ್ ಆಫರಿಂಗ್ ಐ ವಾಂಟ್ ದ ಪ್ರಾಪರ್ಟಿ ಅಂತ ಈಸ್ ಜಸ್ಟ್ ಯೂಸಿಂಗ್ ದಿಸ್ ಕೋಯರ್ಷನ್ ಮೆಥಡ್. ಅಂಡರ್ಸ್ಟುಡ್? ದ ಅದರ್ ಮೇ ರಿಜೆಕ್ಟೆಡ್ ಬಿಕಾಸ್ ಬೆದರಿಕೆಯಿಂದ ಅವನು ಇದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದಾನೆ. ಸೊ ದಿಸ್ ಈಸ್ ವಾಯ್ಡಬಲ್ ಕಾಂಟ್ರಾಕ್ಟ್. ಅಂಡರ್ಸ್ಟುಡ್? ಸೊ ಇಟ್ ಈಸ್ ಅನ್ ಅಗ್ರಿಮೆಂಟ್ ವಿಚ್ ಈಸ್ unenforceable by law at the option of one party is there too, but not at the option of other parties. So one party ಪ್ರಕಾರ ಅದು ಅಗ್ರಿಮೆಂಟು ಎನ್ಫೋರ್ಸೇಬಲ್ ಬೈ ಲಾ ಆಗಿರುತ್ತೆ. ಸೊ ಅದರ್ ಪಾರ್ಟಿ ಪ್ರಕಾರ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ದಟ್ ಯು ಕಾಲ್ ಇಟ್ ಆಸ್ ವಾಯ್ಡಬಲ್ ಕಾಂಟ್ರಾಕ್ಟ್ಸ್. So in the other words, a contract which can be cancelled or avoided by one of the parties is voidable contract. ಸೊ ಈ ಅಗ್ರಿಮೆಂಟ್ಸ್ ಕಾಸ್ಡ್ ಬೈ ಕೋಯರ್ಷನ್, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್ ಯಾವುದಾದ್ರೂ ಆಗಿರ್ಬೋದು, ಅದನ್ನು ನಾವು ವಾಯ್ಡಬಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಒನ್ ಈಸ್ ಗೋಯಿಂಗ್ ಟು ಆಫರ್, ದ ಅದರ್ ಈಸ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್. ಅಂಡರ್ಸ್ಟುಡ್? ಸೊ ದಿಸ್ ಯು ಕಾಲ್ ಇಟ್ ಆಸ್ ವಾಯ್ಡಬಲ್ ಕಾಂಟ್ರಾಕ್ಟ್ಸ್. ವೆರಾಸ್ ವಾಯ್ಡ್ ಕಾಂಟ್ರಾಕ್ಟ್ಸ್ ಬಂದುಬಿಟ್ಟು ಆಫರು ಅಕ್ಸೆಪ್ಟೆನ್ಸು ಎರಡೂ ರಿಜೆಕ್ಟ್ ಆಗುತ್ತೆ. ವಾಯ್ಡಬಲ್ ಕಾಂಟ್ರಾಕ್ಟ್ಸಲ್ಲಿ one will be okay, another will not be okay. So these contracts may be due to this coercion, fraud or misrepresentation. So this you call it as voidable contracts. Example, a person of weak intelligence. So ಒಂದು ಪರ್ಸನ್ನು ಅವನಿಗೆ ಇಂಟೆಲಿಜೆನ್ಸ್ ಲೆವೆಲ್ ಮೆಚ್ಯೂರ್ ಆಗಿರಲ್ಲ ಅಂಥವ್ನು ಏನು ಮಾಡ್ತಾನೆ, ಇಂಟೆಲಿಜೆನ್ಸ್ ಮೇಡ್ ಅ ಗಿಫ್ಟ್ ಆಫ್ ಹಿಸ್ ಎಂಟೈರ್ ಪ್ರಾಪರ್ಟಿ ಟು ಹಿಸ್ ಗುರು ಹೂ ವಾಸ್ ಇನ್ ಅ ಡಾಮಿನೆಂಟ್ ಪೊಸಿಷನ್. ಸೊ ಈ ಒಂದು ವೀಕ್ ಇಂಟೆಲಿಜೆನ್ಸ್ ಅವನು
ಅವನ ಪ್ರಾಪರ್ಟಿ ಎಲ್ಲ ಕೂಡ ಒಂದು ಗುರುಗೆ, ಸೊ ದಟ್ ಗುರು ಇಸ್ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ವೆರಿ ಡಾಮಿನೆಂಟ್ ವೆರಿ ರಿಚ್ ಪರ್ಸನ್ಗೆ ಅದನ್ನು ಕೊಟ್ಟಾಗ, ಸೊ ದಿಸ್ ಗಿಫ್ಟ್ ಇಸ್ ಒಬ್ಟೈನ್ಡ್ ಬೈ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆ್ಯಂಡ್ ಹೆನ್ಸ್ ಇಟ್ ಇಸ್ ಅವಾಯ್ಡಬಲ್. ಸೊ ಮೇ ಬಿ ಫಾರ್ ಎಕ್ಸಾಂಪಲ್ ಅವ್ರನ್ನ ಬೆದರಿಸಾದರೂ ನಿನ್ನ ಪ್ರಾಪರ್ಟಿ ನನಗೆ ಕೊಡು ಅಂತ ತಗೋಬೋದು ಅವನು. ಸೊ ಲಾ ಪ್ರಕಾರ ಅದು ಎನ್ಫೋರ್ಸ್ ಆಗೋದಿಲ್ಲ. ಅಥವಾ ಮೆಂಟಲಿ ರಿಟಾರ್ಡೆಡ್ ಪರ್ಸನ್, 2 ವೇಸಲ್ಲಿ ತಗೋಬೋದು. ಈ ಎಕ್ಸಾಂಪಲು ಬೆದರಿಸಾದರೂ ಗುರು ಏನಾದರೂ ತಗೊಂಡಾಗ ಇದು ವಾಯ್ಡಬಲ್ ಕಾಂಟ್ರಾಕ್ಟು. ಅಂಡರ್ಸ್ಟುಡ್. ಆನ್ ದಿ ಅದರ್ ಹ್ಯಾಂಡ್, ಸಪೋಸ್ ಇಫ್ ಈಸ್ ಮೆಂಟಲಿ ರಿಟಾರ್ಡೆಡ್, ಅವ್ನಿಗೇನೋ ಗೊತ್ತಿಲ್ಲದೇ ಅಗ್ರಿಮೆಂಟ್ಸ್ ಮೇಲೆಲ್ಲ ಸೈನ್ ಮಾಡಿ ಗುರುಗೆ ಕೊಟ್ಟಾಗ ಗುರು ಗೊತ್ತಿರೋನು ಇದನ್ನು ರಿಜೆಕ್ಟ್ ಮಾಡ್ಬೋದು. ಈ ರೀತಿ ಅದು ತಗೋಬೋದು ನಾವು. ಸೊ ದಿಸ್ ಇಸ್ ವಾಯ್ಡಬಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2I, subsection I. Next you will be having unenforceable contracts. So it is a contract which is otherwise valid but cannot be enforced because of some technical defects. So unenforceable contracts ಯಾವುವು ಅಂತಂದರೆ ಇದು ವ್ಯಾಲಿಡ್ ಕಾಂಟ್ರಾಕ್ಟ್ಸೇ. ಅಂಡರ್ಸ್ಟುಡ್. ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ಬಟ್ cannot be enforced due to some reasons. ಓಕೆ, ಸೇ ಫಾರ್ ಎಕ್ಸಾಂಪಲ್ ಆಬ್ಸೆನ್ಸ್ ಆಫ್ ರಿಟರ್ನ್ ಫಾರ್ಮ್ ಅಂತ ತಗೋಬೋದು. ಈಗ ಏನೋ ಒಂದು ಲಾ, ಸಪೋಸ್ ಕೇಸ್ ಹಾಕಿದಾಗ ಯಾವುದೋ ಒಂದು ಕೇಸ್ ಹಾಕಿರ್ತೀರ. ಸೊ ನೀವು ಕೇಸಲ್ಲಿ ಅದನ್ನು ಪ್ರೂವ್ ಮಾಡಿದಾಗ ಯು ಶುಡ್ ಹ್ಯಾವ್ ಸಮ್ ರಿಟರ್ನ್ ಫಾರ್ಮ್ ಆರ್ ಪ್ರಾಪರ್ ಸ್ಟ್ಯಾಂಪ್ ಡ್ಯೂಟಿ ಆನ್ ಯೋರ್ ರಿಟರ್ನ್ ಡಾಕ್ಯುಮೆಂಟ್ಸ್. ಇದಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ಏನು ರಿಟರ್ನ್ ಪ್ರೂಫ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಲೀಗಲ್ ಆಗಿ ಇದನ್ನು ಕನ್ಸಿಡರೇಷನ್ ಮಾಡೋಕ್ಕಾಗಲ್ಲ ಅಂತ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಬಹುದು. ಸೊ ದಿಸ್ ಇಸ್ ಅನ್ಎನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್ಸ್. ಅಂಡರ್ಸ್ಟುಡ್. ನೆಕ್ಸ್ಟ್ you will be having illegal contracts. So these are the contracts which are not valid in nature. Understood. Void contracts, illegal contracts, not void. Understood. So remaining contracts are valid contracts. Okay, so it is prohibited by the law, otherwise against the policy of law. Such contracts we call it as illegal contracts. So illegal ಆಗಿ ಯಾವ ಆ್ಯಕ್ಟಿವಿಟಿ ಇರುತ್ತೋ ಅದನ್ನು ನಾವು ಕಾಂಟ್ರಾಕ್ಟ್ಸ್ ಅಂತ ಕರೆಯೋಕ್ಕಾಗಲ್ಲ. ಎಕ್ಸಾಂಪಲ್, ಯು ವಿಲ್ ಬಿ ಹ್ಯಾವಿಂಗ್ ಥೆಫ್ಟ್, ಯು ವಿಲ್ ಬಿ ಹ್ಯಾವಿಂಗ್ ರಾಬರಿ, ಕ್ರೈಮ್, ಇದೆಲ್ಲ ಬಂದುಬಿಟ್ಟು ಕೋರ್ಟ್ ಆಫ್ ಲಾ ಒಪ್ಕೊಳ್ಳೋದೇ ಇಲ್ಲ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಇಲ್ಲೀಗಲ್ ಕಾಂಟ್ರಾಕ್ಟ್ಸ್. ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ that is based on validity. If you have any doubts, you can ask me guys. Have a nice day.